ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಯಾನ್ ಗುರು ರಿಪೋರ್ಟ್ಸ್ ಬರ್ತಾ ಇರೋದು ಸೈಕ್ ಆಗೋಗ್ಬಿಡ್ತು ನನಗೆ. 3 ಲಕ್ಷ ನೀರಿಗೆ. ಯಪ್ಪ ಯಪ್ಪ ಯಪ್ಪ. ಹೌದು ಗುರು, ಆಫ್ಟರ್ ವಿರಾಟ್ ಕೊಹ್ಲಿ ಇವಾಗ ಶುಭ್ಮನ್ ಗಿಲ್ ಕೂಡ ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಕೇರ್ ತಗೊಂತಿದ್ದಾರೆ. ಯಂಗ್ಸ್ಟರು ಪ್ರಿನ್ಸ್ ಅಂತಲೇ ಕರಿತೀವಿ ಇವ್ರನ್ನ. ವಿರಾಟ್ ಕೊಹ್ಲಿನ ಕಿಂಗ್ ಅಂತ ಕರೆದ್ರೆ ಇವ್ರನ್ನ ಪ್ರಿನ್ಸ್ ಅಂತಲೇ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇವರು ಕೂಡ ಆ ಒಂದು ಪ್ಯಾಟರ್ನೇ ಫಾಲೋ ಮಾಡ್ತಿರೋ ಥರ ಕಾಣಿಸ್ತೈತೆ. ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಕಾಷಿಯಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಹೌದು, ಇಂಡೋರಲ್ಲಿ ಇವತ್ತು ಒಂದು ಮ್ಯಾಚ್ ಇದೆ. ಇಂಡೋರ್ಗೆ ಅವ್ರು ಎಂಟ್ರಿ ಕೊಡ್ತಾ ಇದ್ದಂಗೆ ಇಂಡೋರ್ ಬಗ್ಗೆ ನೋಡಿ ಹೆಂಗೆ ತಿಳ್ಕೊತಾರೆ ಅಂತ. ಆ ಪ್ಲೇಸಲ್ಲಿ ಏನಾಗ್ತಿದೆ ಅಂತೆಲ್ಲ ತಿಳ್ಕೊತಾರಲ್ಲ ಗುರು. ಹೌದು, ಡಿಸೆಂಬರಲ್ಲಿ ಇಂಡೋರಲ್ಲಿ 23 ಜನ ಏನೋ ತೀರ್ಕೊಂಡಿರ್ತಾರೆ ವಾಟರ್ ಕಂಟ್ಯಾಮಿನೇಷನಿಂದ. ಸೀವೇಜ್ ವಾಟರು ಡ್ರಿಂಕಿಂಗ್ ವಾಟರ್ ಜೊತೆಗೆ ಮಿಕ್ಸ್ ಆಗಿ ಆ ಒಂದು ಪೈಪಲ್ಲಿ ಮಿಕ್ಸ್ ಆಗಿ ಅಂದರೆ ಚಾನಲ್ ಇರುತ್ತಲ್ಲ ಅದರಲ್ಲಿ ಮಿಕ್ಸ್ ಆಗಿಬಿಟ್ಟು 23 ಜನ ತೀರ್ಕೊಂಡಿದ್ದಂತೆ. ಅದೇನೋ ಡಿಸೀಸ್ ಬಂದ್ಬಿಟ್ಟು ವಾಟರ್ ಬ್ರೌನ್ ಡಿಸೀಸ್ ಅಂತೆ. ಸೊ ಈ ಡಿಸೀಸ್ ಬಂದು ಸೊ ಅದಕ್ಕೋಸ್ಕರ ಇಲ್ಲಿ ಕಂಟ್ಯಾಮಿನೇಷನ್, ವಾಟರ್ ಕಂಟ್ಯಾಮಿನೇಷನು ಸಿಕ್ಕಾಪಟ್ಟಿದೆ ಇಂಡೋರಲ್ಲಿ. ಜೊತೆಗೆ ಜನಗಳು ಕೂಡ ತೀರ್ಕೊಂಡಿದ್ದಾರೆ. ರಿಸ್ಕ್ ತಗೊಳ್ಳೋದು ಬೇಡ ಅಂತ ಶುಭ್ಮನ್ ಗಿಲ್ ಅವರು 3 ಲಕ್ಷದ ವಾಟರ್ ಪ್ಯೂರಿಫೈಯರ್ನ ಅವರ ರೂಮಲ್ಲಿ ಇನ್ಸ್ಟಾಲ್ ಮಾಡಿಸಿದಾರಂತೆ ಗುರು. ಇದೇನು ಹೊಸ ವಿಷಯನಾಗಿರೋ, ಇದೆಲ್ಲ ನೋಡಿದ್ದೀವಿ ನಾವು. ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಕಾಷಿಯಸ್ ಆಗಿರೋದು. ಕ್ರಿಕೆಟರ್ಸ್ ಆಗಿರಲಿ, ಫುಟ್ಬಾಲರ್ಸ್ ಆಗಿರಲಿ, ದೊಡ್ಡವರು ನೋಡಿದ್ದೀವಪ್ಪ. ಚಿಕ್ಕ ಪ್ಲೇಯರ್ಸ್ಗಳೆಲ್ಲ ಸುಮಾರಾಗಿ ಹಂಗೆ ಹೀಗೆ ಇರ್ತಾರೆ. ಬಟ್ ಸಿಕ್ಕಾಪಟ್ಟೆ ದೊಡ್ಡ ಕ್ರಿಕೆಟರ್ಸ್ ಆದವರು ಸಿಕ್ಕಾಪಟ್ಟೆ ಕಾಷಿಯಸ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಕುಡಿಯಲ್ವಾಗರು. ಅವ್ರು ಕುಡಿಯೋದು 1 ಲೀಟ್ರದ್ದು ಬೆಲೆ ಬಂದ್ಬಿಟ್ಟು, ವಾಟ್ರ್ ಬೆಲೆ ಬಂದ್ಬಿಟ್ಟು 4,000 ಅರೌಂಡೇನೋ ಇದೆ. ಸೊ ಕುಡಿಯಲ್ವ ಅವರು ಅಂತ ಕೇಳ್ತೀರಾ. ವಿರಾಟ್ ಕೊಹ್ಲಿ ಬಿಡಿ, ವಿರಾಟ್ ಕೊಹ್ಲಿ ಅವಾಗಿಂದನೂ ಕೂಡ ಮಾಡ್ಕೊಂಡ್ಬಂದವ್ರೆ. ಇವಾಗ ಆ ಒಂದು ಲಿಸ್ಟಿಗೆ ಶುಭ್ಮನ್ ಗಿಲ್ ಕೂಡ ಆ್ಯಡ್ ಆಗ್ತಾ ಇದ್ದಾರೆ, ಕಾಷಿಯಸ್ ಆಗಿದ್ದಾರೆ. ಗುರು ಅಲ್ಲೇ ನೀರೇ ಸಿಗಲ್ವಾ ಗುರು, ಚೆನ್ನಾಗಿರೋ ನೀರು ಅವರಿಗೆ ಅಂತ ಕೇಳ್ತಂದ್ರೆ, ಇಲ್ಲ ಗುರು ಸಿಗುತ್ತೆ, ಚೆನ್ನಾಗಿರೋ ನೀರೇ ಸಿಗುತ್ತೆ, ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ. ಅವ್ರಿಗೇನು ಈ ಪೈಪ್ ಲೈನ್ ಎಲ್ಲ ಏನಿದೆ ನಾರ್ಮಲ್ ಜನಗಳಿಗೆ ಕೊಡೋವಂಥ ಪೈಪ್ ಲೈನು, ಅಂದರೆ ಸೀವೇಜ್ ವಾಟರ್ಲ್ಲ ಮಿಕ್ಸ್ ಆಗಿತ್ತಲ್ಲ, ಆ ಪೈಪ್ ಲೈನಲ್ಲಿ ನೀರು ಬರೋದಿಲ್ಲ. ಇವರಿಗೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಇರುತ್ತೆ ಸಪ್ರೇಟಾಗಿ. ಬಟ್ ಅವ್ರಿಗೆ ಅದರ ಕಂಟ್ಯಾಮಿನೇಷನ್ ಈ ಜಾಗದಲ್ಲಿ ಆಗಿದ್ದಲ್ಲ, ಇಳಿಸಿ ಸತ್ತೋಗಿದ್ದಲ್ಲ ಜನಗಳು. ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿನ ವಾಟರಿಂದನೇ ಆದರೂ ಮಾಡ್ಬೋದು. ಆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಾಡ್ತಾರೆ, ಇಲ್ಲಿನ ವಾಟರ್ಲೇನೇ ಮಾಡ್ತಾರೆ. ಸೊ ಅದರಲ್ಲಿ ಖಂಡಿತ ಇಂಪ್ಯೂರಿಟೀಸ್ ಎಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ನಾವು ಸ್ವಲ್ಪ ಸ್ಪೆಷಲ್ ಆಗೇನೆ ಮಾಡೋಣ ಅಂತ ತರಿಸ್ಕೊಂಡಿರೋಂತೆ 3 ಲಕ್ಷದ ಒಂದು ವಾಟರ್ ಪ್ಯೂರಿಫೈಯರ್ನ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ಅದರಲ್ಲಿ ನೀರನ್ನ ಕುಡಿತಾವ್ರಂತೆ. ಇದು ಇವಾಗ ಹೇಳ್ಬೋದು, ಗುರು 3 ಲಕ್ಷ ಇತ್ತು ಅಂದರೆ ಎಷ್ಟೋ ಸಂಸಾರ ಊಟ ಮಾಡ್ತಾರೆ ಗುರು, ಎಷ್ಟೋ ಒಂಥರ ನಮಗೆ ಕೊಟ್ಟರೆ ಏನೋ ಮಾಡ್ಬಿಡ್ತೀವಪ್ಪ 3 ಲಕ್ಷನ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಅದು ಅವರ ಪ್ಲೇಯರ್ಸ್ಗಳ ಪರ್ಸ್ಪೆಕ್ಟಿವು, ಅವರ ಆಲೋಚನೆ. ಇರೋವರೆಗೂ ಅದ್ದೂರಿ ಆಗಿರೋಣ ಗುರು, ಇರೋವರೆಗೂ ಚೆನ್ನಾಗಿ ತಿನ್ನೋಣ, ಚೆನ್ನಾಗಿ ಉಣ್ಣೋಣ, ಚೆನ್ನಾಗಿರೋಣ, ಹೆಲ್ದಿ ಆಗಿರೋಣ, ಕನ್ಸ್ಯೂಮ್ ಮಾಡೋಣ, ಹೆಲ್ದಿ ಆಗಿರೋಣ ಅಂತ ಅವ್ರಿಗೆ ಅದು. ಸೊ ಇದು ನಾವು ಈ ಥರ ಯೋಚನೆ ಮಾಡೋಕ್ಕಾಗಲ್ಲ. ಏನು ಗುರು 3 ಲಕ್ಷದ ವಾಟರ್ ಪ್ಯೂರಿಫೈಯರ್ ಬೇಕಾಗಿತ್ತು, ಅಲ್ಲಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ಲಿ ಇಲ್ವಾ, ಏನು ಈ ಥರ ಆಡಂಬರ ಬೇಕಾ ಅವ್ರಿಗೆ, ಹಂಗೆ ಹಿಂಗೆ ಅಂತೆಲ್ಲ. ಏನು ಇದೆಲ್ಲ ದೌಲತ್ಗಳ, ಏನು ನಾವು ಕುಡಿಯೋ ನೀರು ಕುಡಿದ್ಬಿಟ್ರೆ ಏನಾಗ್ಬಿಡ್ತದೆ ಅವರಿಗೆ. ನಾವು ಪ್ಯೂರಿಫೈಯರ್ ನೀರಾಗಿ ಕುಡಿಯೋಲ್ಲ, ನಾರ್ಮಲ್ ನೀರಾಗಿ ಕುಡಿತೀವಿ, ನಮಗೇನು ಹಾಗೇ ಇಲ್ಲ. ಸೊ ಇದು ಜನಗಳು ಮಾತಾಡೋರಂಥವ್ರು. ಬಟ್ ನೋಡಿ, ಅದು ಅವರು ಒಂಥರ ನೋಡಿ ಯಾವ ಥರ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಕಾಷಿಯಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿನ ಒಂಥರ ಐಡಿಯಲ್ ಆಗಿ ತೊಗೊಂಡು ಒಂಥರ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಯಾಕೆಂದರೆ ನೋಡಿ, ಅಷ್ಟು ವರ್ಷ ವಿರಾಟ್ ಕೊಹ್ಲಿ ಆಡಬೇಕು ಅಂತಂದರೆ ಆ ನೀರು ಕುಡ್ದು ಆಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ. ಸೊ ಒಟ್ಟಲ್ಲಿ ನೋಡಿ, ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಕಾಷಿಯಸ್ ಆಗಿದ್ದಾರೆ ವಿರಾಟ್ ಕೊಹ್ಲಿ. ಅವ್ರು ಹೇಳೋ ಹಾಗೇ ಅವ್ರು ನಾನ್ ವೆಜ್ನ ಕ್ವಿಟ್ ಮಾಡಿದ್ರಂತೆ. ಜಸ್ಟ್ ಅವರು ಸ್ಟೀಮ್ಡು ವೆಜಿಟೇಬಲ್ಸು ಅದು ಇದು ಬರೀ ಅದನ್ನ ಮಾತ್ರ ತಿಂತಾರಂತವ್ರು. ಏನಾರು ಅದನ್ನೇ ಒಂದು 6 ತಿಂಗಳು ಕೊಡ್ತೀವಿ ಅಂದರೆ ಬರೀ ಅದನ್ನೇ ತಿನ್ನೋದಕ್ಕೆ ರೆಡಿ ಆಗಿರ್ತದಂತೆ. ಟೇಸ್ಟ್ ಬಗ್ಗೆ ನನಗೆ ಫರಕ್ ಏನೂ ಇಲ್ಲ. ನನಗೆ ಮಸಾಲ ಗಿಸಾಲ ಅವೆಲ್ಲ ನನಗೆ ಬೇಕೇ ಆಗಿಲ್ಲ. ನಾನು ಬೇಕಾದ್ರೆ ಬಾಯ್ಲ್ಡು, ಸ್ಟೀಮ್ಡು ಇಂಥದ್ದನ್ನೇ ತಿಂತೀನಿ. ವೆಜಿಟೇಬಲ್ಸು, ಫ್ರೂಟ್ಸು ಬರೀ ಇಂಥದ್ದನ್ನೇ ತಿನ್ಕೊಂಡು ಜೀವನ ಮಾಡ್ಬಿಡ್ತೀನಿ. ನಾನು ಹೆಲ್ದಿ ಏನಿರುತ್ತೋ ಅದನ್ನೇ ತಿಂತೀನಿ ಅನ್ನತ್ರನೇ ವಿರಾಟ್ ಕೊಹ್ಲಿ ಇರೋದು. ಸೊ ಪ್ರಾಬ್ಲಿ ಇವರು ಆ ಒಂದು ಏನು ಇವಾಗ ಒಂದು ಚಾಟ್ ಏನು ಹಾಕೊಂಡು ಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಅವರು, ಅದನ್ನು ಪ್ರಿನ್ಸು ಕಿಂಗ್ ಹಾಕೊಂಡು ಕೊಟ್ಟಿರೋದನ್ನ ಪ್ರಿನ್ಸ್ ಫಾಲೋ ಮಾಡಿದ್ರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಇದೆಲ್ಲ ನೋಡ್ತು ಅಂದರೆ, ಗ್ರೋತ್ನ ನೋಡ್ತು ಅಂದರೆ. ಯಾಕಂದರೆ ಅವ್ರು ರೀಸೆಂಟಾಗಿ ಈ ಥರ ಎಲ್ಲ ಸೌಂಡ್ ಎಲ್ಲ ಯಾವುದೂ ಆಗಿರಲಿಲ್ಲ. ವಿರಾಟ್ ಕೊಹ್ಲಿ ಅಂದರೆ ನಮಗೆ ಹೆವಿ ಸೌಂಡ್ ಆಗಿದೆ. ವಿರಾಟ್ ಕೊಹ್ಲಿ ಅವ್ರು ಕುಡಿಯೋ ನೀರು ಇಷ್ಟು 1000 ಅಂತೆ, ವಿರಾಟ್ ಕೊಹ್ಲಿ ಸ್ಪೆಷಲ್ ನೀರನ್ನ ಕುಡಿತಾರೆ ಅಂತ. ಸೊ ಅದಾದಮೇಲೆ ಶುಭ್ಮನ್ ಗಿಲ್ ನಾವು ಕೇಳ್ತಾ ಇರೋದು, ಈ ಥರ ವಾಟರ್ ಪ್ಯೂರಿಫೈಯರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರಂತೆ, ಈ ಥರ ಕಾಷಿಯಸ್ ಆಗಿದ್ದಾರೆ ಅಂತ ಹೆಲ್ತ್ ಬಗ್ಗೆ. ಏನು ಆ ನೀರು ಕುಡಿದ್ಬಿಟ್ರೆ ಏನೊಂದು 1000 ವರ್ಷ ಬದುಕ್ಬಿಡ್ತಾರೆ ಅವರು ಅಂತ ಇವಾಗ ಕೇಳ್ಬೋದು. ಏನಿಲ್ಲ, ಹಣೆಯಲ್ಲಿ ಎಷ್ಟು ವರ್ಷ ಬಂದಿರ್ತದೋ ಅಷ್ಟು ವರ್ಷನೇ ಬದುಕೋದು. ಬಟ್ ಗೊತ್ತಲ್ಲಪ್ಪ, ಸ್ವಲ್ಪ ಹೆಲ್ತ್ ಬಗ್ಗೆ ಕಾಷಿಯಸ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಕೆಲವು ಅಥ್ಲೀಟ್ಸ್ಗಳು ಸಿಕ್ಕಾಪಟ್ಟೆ ಕಾಷಿಯಸ್ನ ಮೇಂಟೈನ್ ಮಾಡ್ತಾರೆ. ನೋಡಿದ್ರಲ್ಲಪ್ಪ, ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿರ್ಬೋದು, ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಬೋದು, ಜೊತೆಗೆ ಇವಾಗ ಶುಭ್ಮನ್ ಗಿಲ್ ಇದಕ್ಕೆ ಆ್ಯಡ್ ಆಗಿದ್ದಾರೆ ಈ ಲಿಸ್ಟ್ಗೆ. ಸೊ ಸಿಕ್ಕಾಪಟ್ಟೆ ಹೆಲ್ತ್ ಬಗ್ಗೆ ಕಾಷಿಯಸ್. ಸುಮ್ಮನೆ ಏನೋ ಸಿಕ್ಕಿದೆಲ್ಲ ಕುಡಿಯೋಲ್ಲ, ಸಿಕ್ಕಿದೆಲ್ಲ ತಿನ್ನಲ್ಲ, ಬರೀ ಹೆಲ್ತಿ ಅಷ್ಟೇ. ನಿಮ್ಗೇನು ಅನ್ನಿಸ್ತಿದೆ
ಈ ಥರ ಒಂದು ವಾಟರ್ ಪ್ಯೂರಿಫೈಯರ್ನ 3 ಲಕ್ಷ ಕೊಟ್ಬಿಟ್ಟು ತರಿಸ್ಕೊಂಡಿದ್ದಾರೆ ಅಂತ ಇವಾಗ ಸದ್ದಾಗ್ತಿದೆಯಲ್ಲ. ಒಟ್ಟಲ್ಲಿ ರೀಸನ್ ಇದ್ದರೆ ತರಿಸ್ಕೊಂಡಿಲ್ಲ, ಸುಮ್ಮನೆ ಏನು ತರಿಸ್ಕೊಂಡಿಲ್ಲ. ಅಲ್ಲಿ 23 ಜನ ಸತ್ತೋಗಿದ್ದಾರೆ ಅನ್ನೋ ರೀಸನ್ ಇಂದನೇ ತರಿಸ್ಕೊಂಡಿರುವಂಥದ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.